ನಾನು ಶಾಂತಿನಿಕೇತನದಲ್ಲಿದ್ದೇನೆ. ಇದು ರವೀಂದ್ರನಾಥ್ ಠಾಗೋರ್ ಅವರ ನಾಡು ಮತ್ತು ಅವರು ಸ್ಥಾಪಿಸಿದ ವಿಶ್ವವಿದ್ಯಾಲಯವಾದ ವಿಶ್ವಭಾರತಿ. ಈಗ ಇದು ಬಂಗಾಳದ ಕಲೆ, ಸಂಸ್ಕೃತಿ ಮತ್ತು ಸಾಹಿತ್ಯದ ಕೇಂದ್ರಬಿಂದು. ಆದರೆ 2026ರ ಬಂಗಾಳ ಚುನಾವಣೆಗಳು ಹತ್ತಿರದಲ್ಲಿರುವುದರಿಂದ ಈ ಸಂಪೂರ್ಣ ಪ್ರದೇಶವು ಸಂದಿಗ್ಧ ಸ್ಥಿತಿಯಲ್ಲಿದೆ. ಒಂದು ಕಡೆ ಈ ಭವ್ಯವಾದ ರಾಜಕೀಯ ಭರವಸೆಗಳಿದ್ದರೆ, ಇನ್ನೊಂದು ಕಡೆ ಯುವಜನರ ಆಕಾಂಕ್ಷೆಗಳಿವೆ. ನಿಮ್ಮಿಬ್ಬರಿಗೆ ನೀವೇ ಗುರುತಿಸಬಹುದಾದ ಒಂದು ದೊಡ್ಡ ಪ್ರಮುಖ ಸಮಸ್ಯೆ ಇದ್ದರೆ ಅದು ಯಾವುದಾಗಿರುತ್ತದೆ? ನಾನು ಮೊದಲನೇದಾಗಿ ಎಲ್ಲೆಡೆ ನಡೆಯುತ್ತಿರುವ ನಿರುದ್ಯೋಗದ ಬಗ್ಗೆ ಮಾತನಾಡುತ್ತೇನೆ. ಸರಿ. ಯಾಕೆಂದ್ರೆ ನಾನು ಸ್ವತಃ ವಿಶ್ವಭಾರತೀಯ ವಿದ್ಯಾರ್ಥಿನಿ. ನಾನು ಇಲ್ಲಿ ನನ್ನ ಸ್ನಾತಕೋತ್ತರ ಪದವಿಯನ್ನ ಪ್ರಾರಂಭಿಸಿದೆ ಮತ್ತು ಪ್ರಸ್ತುತ ನಾನು BEd ಓದುತ್ತಿದ್ದೇನೆ. ಗೊತ್ತಾ, ನಾನು ಸ್ನಾತಕೋತ್ತರ ಪದವಿ ಪಡೆದಿದ್ದೇನೆ. ಆದರೆ ನನಗೆ ಇಲ್ಲಿಯವರೆಗೆ ಸಿಗುತ್ತಿರುವ ಉದ್ಯೋಗಗಳ ಪ್ರಕಾರ ಅದು ಸಂಪೂರ್ಣವಾಗಿ ಅಂದ್ರೆ ನನ್ನ ಅರ್ಹತೆಗೆ ಸರಿಹೊಂದುವುದಿಲ್ಲ. ಹಾಗಾಗಿ ನನಗೆ ಅನಿಸುವುದೇನೆಂದ್ರೆ, ಇಲ್ಲಿಯವರೆಗೆ ಪಕ್ಷಗಳು, ಎಲ್ಲಾ ರಾಜಕೀಯ ಪಕ್ಷಗಳು, ಪ್ರಮುಖವಾದವುಗಳು ನೀಡುತ್ತಿರುವುದು ನನ್ನ ಪ್ರಕಾರ ಶೂನ್ಯ. ಅದಕ್ಕೂ ಸರಿ, ಒಂದು ರಾಜಕೀಯ ಪ್ರಶ್ನೆ. ಹಾಗಾದ್ರೆ ನೀಡಲಾಗುತ್ತಿರುವ ಯಾವುದೇ ಭರವಸೆಗಳನ್ನು ಈಡೇರಿಸಲು ಯಾರು ಉತ್ತಮ ಸ್ಥಿತಿಯಲ್ಲಿದ್ದಾರೆಂದು ನೀವು ಭಾವಿಸುತ್ತೀರಿ? ಯಾರೂ ಇಲ್ಲ. ಹಾಗಾದ್ರೆ ಕಲ್ಯಾಣ ಯೋಜನೆಗಳು ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದ ಯೋಜನೆಗಳ ಬಗ್ಗೆಯೂ ಮಾತನಾಡಿ, ಅಥವಾ ನಿಮಗೆ ಗೊತ್ತಲ್ಲ ಹೀಗೆಯೇ ಇತ್ಯಾದಿ. ಮಮತಾ ಸರ್ಕಾರವು ಅವರ ಬಳಿ ಯುವ ಸಾಥಿ ಎಂಬ ಯೋಜನೆ ಇದೆ ಎಂದು ಹೇಳುತ್ತದೆ ಮತ್ತು ಅವರು ಕೂಡ ಹೇಳುತ್ತಾರೆ, ನಿಮಗೆ ಗೊತ್ತಲ್ಲ, ಅಂತಿಮವಾಗಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸುವುದು ಮತ್ತು ಹೀಗೆಯೇ ಮುಂದುವರಿಯುವುದು ಗುರಿಯಾಗಿದೆ ಎಂದು. ಇದು ಸಾಲದು ಇತ್ಯಾದಿ ಎಂದು ಬಿಜೆಪಿ ಹೇಳುತ್ತದೆ. ರಾಜಕೀಯ ವಾಕ್ಚಾತುರ್ಯವನ್ನ ಮೀರಿ ಈ ಎಲ್ಲ ಪ್ರಚಾರಗಳು ಮತ್ತು ಭರವಸೆಗಳ ಬಗ್ಗೆ ನೀವೇನು ಹೇಳುತ್ತೀರಿ? ನಿಮ್ಗೇನನ್ಸುತ್ತದೆ? ಯಾವುದೇ ಪಕ್ಷದಿಂದ ನಿಮಗೆ ಮನವರಿಕೆಯಾಗಿದೆಯೇ? ಯಾವುದು? ಹಾಗೇನಿಲ್ಲ. ಸಂಗತಿ ಏನಂದ್ರೆ, ಅವರು ಕೂಡ ಉಲ್ಲೇಖಿಸಿದಂತೆ ನಿರುದ್ಯೋಗವು ಈಗಿನ ಸನ್ನಿವೇಶದಲ್ಲಿ ಬಹಳ ಅಂದರೆ ನಿರ್ಣಾಯಕ ವಿಷಯವಾಗಿದೆ ಮತ್ತು ನಮಗೆ ಹಲವಾರು ಭತ್ಯೆಗಳು ಸಿಗುತ್ತಿವೆ. ಯುವಕರಿಗೆ ಸಿಗುತ್ತಿರುವ ಹಾಗೆ ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ, ಅಂದರೆ ಅದು ಕನಿಷ್ಠ ಬೆಂಬಲವನ್ನು ನೀಡುತ್ತಿದೆ. ಅದು ಹಾಗೆಯೇ ಇರಬೇಕು, ಆದರೆ ಅದು ಸರಿಯಾದ ಉದ್ಯೋಗಕ್ಕೆ ಬದಲಿಯಾಗಿರಬಾರದು. ಅಂದರೆ ನಾವು ನಮ್ಮ ಪದವಿಗಳನ್ನು, ನಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದೇವೆ ಮತ್ತು ನಾವು ಒಂದು ನಿರ್ದಿಷ್ಟ ಭದ್ರತೆಗೆ, ಆರ್ಥಿಕ ಭದ್ರತೆಗೆ, ಭವಿಷ್ಯಕ್ಕೆ, ನಮ್ಮ ಭವಿಷ್ಯಕ್ಕಾಗಿ ಅರ್ಹರಾಗಿದ್ದೇವೆ. ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರುತ್ತಿದ್ದಾರೆ ಮೇಡಮ್? ಯಾವುದೇ ಪ್ರತಿಕ್ರಿಯೆ ಇಲ್ಲ. ಮತ್ತು ನೀವು ಭರವಸೆಗಳ ಬಗ್ಗೆ, ಭವಿಷ್ಯದ ಬಗ್ಗೆ, ಅದರ ಬಗ್ಗೆ ಕೇಳ್ತಿರೋದ್ರಿಂದ, ಚುನಾವಣೆ, ಪಶ್ಚಿಮ ಬಂಗಾಳ, ನಾನು ನನ್ನ ಜೀವನದಲ್ಲಿ ಎದುರಿಸಿದ ಒಂದು ಪರಿಸ್ಥಿತಿ ತರಹ ಒಂದು ವಿಷಯದ ಕಡೆಗೆ ನಿಮ್ಮ ಗಮನವನ್ನು ಸೆಳೆಯಲು ಬಯಸುತ್ತೇನೆ. ಹಾಗಾಗಿ ನನಗೆ 24 ವರ್ಷ ಮತ್ತು ಇದು ನನ್ನ ಮೊದಲ ಮತ. ಇದು ನಿಮ್ಮ ಮೊದಲ ಮತನ? ಮೊದಲ ಬಾರಿಯ ಮತದಾರರ? ಹೌದು. ಯಾಕೆ? ನಾನೀಗ ನಿಮಗೆ ಹೇಳ್ತೀನಿ. ಹಾಗಾಗಿ ನನಗೆ 18 ವರ್ಷ ಇದ್ದಾಗ ನನಗೆ ನನ್ನ ವೋಟರ್ ID ಕಾರ್ಡ್ ಸಿಕ್ತು. ನಾನು ಮೊದಲ ಬಾರಿಗೆ ವೋಟ್ ಹಾಕಲು ಹೋದೆ. ನಾನು ಅಲ್ಲಿಗೆ ಹೋದಾಗ ಅವರು ನನ್ನ ಹೆಸರನ್ನ ಚೆಕ್ ಮಾಡಿದ್ರು. ಅವ್ರು ನೋಡಿದ್ರು, ಸರಿ, ದೇವರಾತಿ ಬಿಸ್ವಾಸ್, ನಿಮ್ಮ ವೋಟ್ ಆಗಿದೆ ಮೇಡಮ್, ನೀವು ಹಿಂತಿರುಗಿ ಹೋಗಬಹುದು. ಹಾಗಾಗಿ ಆ ವರ್ಷದಿಂದ ನಾನು ಮತದಾನ ಮಾಡುವುದನ್ನು ನಿಲ್ಲಿಸಿದೆ. ಹಾಗಾಗಿ ಈ ಬಾರಿ ನಾನು ಏನನ್ನೋ ನಿರೀಕ್ಷಿಸುತ್ತಿದ್ದೇನೆ. ನಾನು ಹೋಗುತ್ತೇನೆ, ಖಂಡಿತವಾಗಿಯೂ. ಒಬ್ಬ ಯುವ ವ್ಯಕ್ತಿಯಾಗಿ ಈ ಚುನಾವಣೆಯಲ್ಲಿ ಇದೀಗ ಯಾರು ಉತ್ತಮ ಸ್ಥಾನದಲ್ಲಿದ್ದಾರೆ ಎಂದು ನೀವು ಭಾವಿಸುತ್ತೀರಿ? ಚುನಾವಣೆಯಲ್ಲಿ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿ ಯಾರಿಗೆ ಇದೆ? ಹೌದು. ನಾನು ಪ್ರಾಮಾಣಿಕವಾಗಿ ಹೇಳುವುದಾದ್ರೆ ನನಗೆ ತೃಣಮೂಲ ಕಾಂಗ್ರೆಸ್ ಎಂದು ಅನಿಸುತ್ತದೆ. ಬಹಳಷ್ಟು ವಿಷಯಗಳು ನಡೆದವು ತೃಣಮೂಲ ಕಾಂಗ್ರೆಸ್ ಯುಗದಲ್ಲಿ, ವಿಶೇಷವಾಗಿ ಕಳೆದ ಕೆಲವು ವರ್ಷಗಳಲ್ಲಿ. ನಿಮಗೆ ಆರ್ಕಿಕೋರ್ ಚಳವಳಿಯ ಬಗ್ಗೆ ತಿಳಿದಿರಲೇಬೇಕು. ನನಗೆ ತಿಳಿದಿದೆ. ಹೌದು. ಮತ್ತು ನಿಮಗೆ SSC ಹಗರಣ ಮತ್ತು ಎಲ್ಲದರ ಬಗ್ಗೆಯೂ ತಿಳಿದಿರಬೇಕು. ಈ ಎಲ್ಲ ವಿಷಯಗಳು ನಡೆದವು. ಆದರೆ ಅರ್ಗಿಕೋರ್ ಚಳವಳಿಯ ತಕ್ಷಣವೇ ಕೆಲವು ಉಪಚುನಾವಣೆಗಳು ನಡೆದವು. ತೃಣಮೂಲ ಕಾಂಗ್ರೆಸ್ ಅವೆಲ್ಲದರಲ್ಲೂ ಗೆದ್ದಿತ್ತು ಮತ್ತು SSC ಆ ಸಂಪೂರ್ಣ ಅವ್ಯವಹಾರ, ಅದು ಅಂತಹ ಪರಿಣಾಮವನ್ನ ಬೀರಲಿಲ್ಲ. ಕನಿಷ್ಠ ಪಕ್ಷ ಅದು ಅಂತಹ ಪರಿಣಾಮ ಬೀರುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಮತ್ತು ಚುನಾವಣಾ ಪ್ರಚಾರಗಳಿಂದ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಂದ ಮತ್ತು ಎಲ್ಲ ನಾಯಕರಿಂದ ಅವರ ದೇಹ ಭಾಷೆಗಳು ಮತ್ತು ನಡವಳಿಕೆಗಳು, ಅದು ನನಗಿನ್ನೂ ಅನಿಸುತ್ತದೆ ಅವರು ಭದ್ರಕೋಟೆಯಲ್ಲಿದ್ದಾರೆ ಎಂದು. ನಾನು ಇದು ಅತ್ಯುತ್ತಮ ಪರಿಸ್ಥಿತಿ ಎಂದು ಹೇಳುತ್ತಿಲ್ಲ, ಆದರೆ ಪ್ರಾಯೋಗಿಕವಾಗಿ ಹೌದು, ಪಶ್ಚಿಮ ಬಂಗಾಳದಲ್ಲಿ ಅವರೇ ಇನ್ನೂ ಅತ್ಯಂತ ಬಲಿಷ್ಠ ಪಕ್ಷ ಎಂದು ನನಗನಿಸುತ್ತದೆ. ನೋಡಿ, ಬಿಜೆಪಿ ಬಹಳ ಬಲವಾದ ಪ್ರಚಾರವನ್ನ ಹಮ್ಮಿಕೊಂಡಂತೆ ಕಾಣುತ್ತಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವರು ಮಾಡಿದ್ದಾರೆ ಮತ್ತು ಅವರು ಅದನ್ನ ಕನಿಷ್ಠ ಸುಮಾರು 2019 ಅಥವಾ 21ರಿಂದ ಮಾಡುತ್ತಿದ್ದಾರೆ. ಆದ್ರೆ ನನಗಿನ್ನೂ ಅನಿಸುತ್ತದೆ ತೃಣಮೂಲ ಕಾಂಗ್ರೆಸ್ಗೆ ಇರುವಷ್ಟು ಬಲವಾದ ತಳಮಟ್ಟ ನೆಲೆ ಬಿಜೆಪಿಗೆ ಇಲ್ಲ ಎಂದು. ಮತ್ತು ಒಂದು ಪಕ್ಷಕ್ಕೆ ಸ್ಥಳೀಯ ಜನಸಂಖ್ಯೆಯ ಮೇಲೆ ಮತ್ತು ಸ್ಥಳೀಯ ನಾಯಕರ ಮೇಲೆ ಬಹಳ ಬಲವಾದ ಹಿಡಿತ ಇಲ್ಲದಿದ್ದರೆ ಅವರು ಗೆಲ್ಲುವ ಸಾಧ್ಯತೆ ಹೆಚ್ಚು ಎಂದು ನನಗನಿಸುವುದಿಲ್ಲ. ಹೌದು, ಬಿಜೆಪಿ ಕೆಲವು ಸೀಟುಗಳನ್ನ ಗೆಲ್ಲುತ್ತದೆ, ಅವರು ಗೆಲ್ತಾರೆ ಎಂದು ನನಗನ್ಸುತ್ತದೆ. ಆದ್ರೆ
ಅವ್ರು ಗೆಲ್ತಾರೆ, ಅವ್ರು ಗೆಲ್ಲಲಿದ್ದಾರೆ ಎಂದು ನನಗನ್ಸುವುದಿಲ್ಲ. ಅರ್ಥವಾಯಿತು. ನಾನು ಮಾತನಾಡ ಬಯಸುವ ಇನ್ನೊಂದು ವಿಷಯದ ಬಗ್ಗೆ ನಿಮ್ಮ ಬಳಿ ಹಿಂತಿರುಗುವುದಾದರೆ, ಈಗ ಅವರು ಸ್ಪಷ್ಟವಾಗಿ ಅರ್ಗಿಕೋರ್ ಬಗ್ಗೆ ಪ್ರಸ್ತಾಪಿಸಿದರು ಮತ್ತು ಮಹಿಳಾ ಸುರಕ್ಷತೆಯ ಬಗ್ಗೆ ಬಹಳಷ್ಟು ಚರ್ಚೆ ನಡೆಯುತ್ತಿದೆ. ಪ್ರಚಾರ ಮಾಡುತ್ತಿರುವ ಪ್ರತಿಯೊಬ್ಬ ರಾಜಕಾರಣಿಯೂ ಅದರ ಬಗ್ಗೆ ಮಾತನಾಡುತ್ತಿದ್ದಾರೆ. ಈಗ ಸ್ಪಷ್ಟವಾಗಿ ಬಹಳಷ್ಟು ಮಾತುಕತೆಗಳಿವೆ. ಒಬ್ಬರು ಏನನ್ನೋ ಹೇಳುತ್ತಿದ್ದಾರೆ, ಇನ್ನೊಬ್ಬರು ಏನನ್ನೋ ಹೇಳುತ್ತಿದ್ದಾರೆ. ಒಬ್ಬ ಬಂಗಾಳಿಯಾಗಿ ಮತ್ತು ಬಂಗಾಳದ ನಿವಾಸಿಯಾಗಿ ನಿಮ್ಮ ಅಭಿಪ್ರಾಯದಲ್ಲಿ ಈ ಮಹಿಳಾ ಸುರಕ್ಷತೆಯ ವಿಷಯದ ಬಗ್ಗೆ ನೀವೇನು ಹೇಳುತ್ತೀರಿ? ಸರ್ಕಾರದಿಂದ ಸಾಕಷ್ಟು ಮಾಡಲಾಗಿದೆ ಎಂದು ನಿಮಗೆ ಅನಿಸುತ್ತದೆಯೇ? ಇನ್ನೂ ಹೆಚ್ಚು ಮಾಡಬೇಕಾಗಿದೆ ಎಂದು ನಿಮಗೆ ಅನಿಸುತ್ತದೆಯೇ? ನಿಮ್ಮ ಅಭಿಪ್ರಾಯವೇನು? ನನಗೆ ಅನ್ಸುತ್ತೆ, ಒಬ್ಬ ಮಹಿಳೆಯಾಗಿ ನಾನು ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದೇನೆ. ಅಂದರೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಾಗಿನಿಂದ. ಆದರೆ ಇಲ್ಲಿ ಅದು ಸ್ವಲ್ಪ ಕಡಿಮೆ ಅಂತೂ ನಾನು ಹೇಳ್ತೇನೆ. ಆದರೆ ಖಂಡಿತ ನನಗೆ ಅನಿಸುತ್ತದೆ, ಮಹಿಳಾ ಸುರಕ್ಷತೆಯು ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ. ಅದರ ಬಗ್ಗೆ ಮಾತನಾಡಬೇಕು ಮತ್ತು ಮಾಡಬೇಕು. ಯಾಕೆಂದರೆ ಖಂಡಿತ ದಿನದ ಕೊನೆಯಲ್ಲಿ ನಾವು, ನಿಮಗೆ ಗೊತ್ತಲ್ಲ, ಕೆಲಸ ಮಾಡಲು ಪ್ರಾರಂಭಿಸಿದಾಗ ಮತ್ತು ನಾವು ವಾಸ್ತವವಾಗಿ ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಹೋಗುತ್ತೇವೆ ಮತ್ತು ಪ್ರಯಾಣಿಸುತ್ತೇವೆ, ಗಮನಹರಿಸಬೇಕಾದ ಬಹಳಷ್ಟು ವಿಷಯಗಳಿವೆ. ಅದನ್ನು ಮಾಡಬೇಕಾದ ರೀತಿಯಲ್ಲಿ ಮಾಡಲಾಗುತ್ತಿಲ್ಲ. ನೋಡಿ, ಮೂಲಭೂತ ವಿಷಯವೆಂದರೆ ಪುರುಷರ ದೃಷ್ಟಿಯಲ್ಲಿ ನಾವಿನ್ನೂ ತುಂಬ ಒಂದು ಕೆಳಮಟ್ಟದ ಸ್ಥಾನದಲ್ಲಿದ್ದೇವೆ. ಇದನ್ನು ಮೂಲಭೂತವಾಗಿ ಪರಿಹರಿಸಬೇಕಾಗಿದೆ. ಆದ್ದರಿಂದ ಅಧಿಕಾರ ಮತ್ತು ಸ್ಥಾನಗಳನ್ನು ಹೊಂದಿರುವ ರಾಜಕಾರಣಿಗಳಾಗಿ ಅವರು ಬಹುಶಃ ಇಂತಹ ಅಭಿಯಾನಗಳನ್ನು ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಡಬೇಕು. ಬಹುಶಃ ಅದು ಸಯರ್ತಾಗಿ ಕೆಲಸ ಮಾಡುತ್ತದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಹೌದು, ಅವಳು ಕೂಡ ಹೇಳಿದಂತೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯ ವಿಷಯಗಳನ್ನು, ಇಂತಹ ಸಮಸ್ಯೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಿದ್ದೇವೆ ಮತ್ತು ಇದು ಬಹಳ ಮೂಲಭೂತವಾದ ವಿಷಯ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಅವರು ಈ ವಿಷಯವನ್ನ ಅರ್ಗಿಕೋರ್ ನಂತರ ನೋಡಬೇಕು ಮತ್ತು ಕೇವಲ ಅಷ್ಟು ದೊಡ್ಡ ಅಥವಾ ಅಷ್ಟು ಬೃಹತ್ ಆದದನ್ನ ಮಾತ್ರವಲ್ಲ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಸಹ ಅದನ್ನು ಪರಿಹರಿಸಬೇಕಾಗಿದೆ. ಸರಿ, ಬಂಗಾಳದಲ್ಲಿ ಬಹಳ ಪ್ರಮುಖ ರೀತಿಯಲ್ಲಿ ನಡೆದಿರುವುದನ್ನು ನಾನು ನೋಡಿದ ಇನ್ನೊಂದು ವಿಷಯದ ಬಗ್ಗೆ ಕೆಲವು ಅಂತಿಮ ಆಲೋಚನೆಗಳು. ಅതെಂದರೆ, ಈ ಒಳನುಸುಳುವಿಕೆಯ ಬಗ್ಗೆ ಸಂಪೂರ್ಣ ವಿಷಯ ನಿಮಗೆ ಗೊತ್ತಲ್ಲ, ತುಂಬ ನಡೀತಾ ಇದೆ ಸರ್. ಬಿಜೆಪಿ ಹೇಳುವುದೇನೆಂದರೆ, ಪ್ರತಿಯೊಬ್ಬರ ಹೆಸರು ಯಾರ ಹೆಸರು ಪಟ್ಟಿಯಲ್ಲಿ ಸೇರಿಲ್ಲವೋ ಅವರು ಗುಸ್ಪೇಟಿಯ ಅಥವಾ ಬಾಂಗ್ಲಾದೇಶಿ ನುಸುಳುಕೋರರು. ಟಿಎಂಸಿ ಹೇಳುವುದೇನೆಂದರೆ, ಇದು ಅವರ ವೋಟ್ ಬ್ಯಾಂಕ್ ಅನ್ನು ಕಸಿದುಕೊಳ್ಳುವ ಪ್ರಯತ್ನ, ಮತ್ತು ನೀವು ಹೇಳುವುದಾದರೆ ಇದು ಸಾಮೂಹಿಕ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವುದು. ಒಬ್ಬ ಯುವ ವ್ಯಕ್ತಿಯಾಗಿ ಈ ಪ್ರಚಾರದ ಅಂಶದ ಬಗ್ಗೆ ನಿಮ್ಮ ಆಲೋಚನೆಗಳೇನು? ಸರಿ, ಹಾಗಾದ್ರೆ ಪ್ರಚಾರದ ಬಗ್ಗೆ, ಯಾರು ಅಧಿಕಾರಕ್ಕೆ ಬರಲು ಹಾಗೆ ಮುಂದೆ ನೋಡುತ್ತಿದ್ದಾರೋ ಅವರಿಗೆ ಅಜೆಂಡಾ ಇರುತ್ತದೆ ಮತ್ತು ಪ್ರತಿಯೊಂದು ಪಕ್ಷಕ್ಕೂ ಅಜೆಂಡಾ ಇರುತ್ತದೆ. ಈ ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಂದು ಪಕ್ಷಕ್ಕೂ ನಾನು ಹಾಗೆ ನಂಬುತ್ತೇನೆ. ಮತ್ತು ಭಾರತದಲ್ಲಿ ನಮ್ಮ ಮಂತ್ರಿಗಳು ಮತ್ತು ಎಲ್ಲರ ಶಿಕ್ಷಣದ ಕೊರತೆಯಿಂದಾಗಿ ಅವರು ಕೇವಲ ವೋಟ್ ಕೇಳ್ತಾರೆ, ನಮಗೆ ವೋಟ್ ಕೊಡಿ, ನಾವು ನಿಮಗಾಗಿ ಕೆಲಸ ಮಾಡುತ್ತೇವೆ. ಮತ್ತು ಅವರಿಗೆ ಸೀಟು ಮತ್ತು ಎಲ್ಲವೂ ಸಿಕ್ಕ ನಂತರ ಅವರು ಎಲ್ಲವನ್ನೂ ಮರೆತು ಬಿಡ್ತಾರೆ. ಅದೇ ವಿಷಯ. ಇದು SIR ಬಗ್ಗೆ ಅಲ್ಲ. ಹೌದು, ಯಾರೋ ಒಬ್ರು ಬರ್ತಾರೆ, ಯಾವುದೋ ಒಂದು ಪಕ್ಷ ಬಂದು ಒಂದು ವಿಷಯವನ್ನ ತೆಗೆಯುತ್ತದೆ. ಸರಿ, ಇದೇ ವಿಷಯ. ಹಾಗಾಗಿ ಬಿಜೆಪಿ ಅದನ್ನೇ ಮಾಡ್ತಾ ಇದೆ ಮತ್ತು ನಂತರ ತೃಣಮೂಲ ಅದನ್ನ ಎದುರಿಸುತ್ತದೆ ಮತ್ತು ಎಲ್ಲವೂ. ಆದರೆ ಕೊನೆಯಲ್ಲಿ ಎಲ್ಲದರ ಫಲಿತಾಂಶ ಮತ್ತು ಎಲ್ಲರೂ ಶಾಂತವಾಗಿರ್ತಾರೆ. ಗೊತ್ತಾ, ನಮ್ಮ ತಂದೆ ಹೌದು, ಕೆಲವೇ ದಿನಗಳ ಹಿಂದೆ ನನ್ನನ್ನು ಕೇಳಿದ್ರು, ಗೊತ್ತಾ, ನಾನು ಕಲ್ಕತ್ತಾದಿಂದ ಮತ ಚಲಾಯಿಸುವುದರಿಂದ. ಹಾಗಾಗಿ ಅವನು ನನ್ನನ್ನು ವಾಪಸ್ ಬಂದು, ಗೊತ್ತಾ, ಈ ಬಾರಿ ವೋಟ್ ಹಾಕಲು ಕೇಳ್ಕೊಂಡ್ರು. ಯಾಕೆಂದ್ರೆ ಅವರು ನನಗೆ ಹೇಳಿದ್ರು, ಗೊತ್ತಾ, ಬಹುಶಃ ಕೆಲವು ವರ್ಷಗಳ ಹಿಂದಿನಿಂದ ನಂತರ ಬಹುಶಃ 10 ವರ್ಷಗಳ ಹಾಗೆ SIR ಮತ್ತೆ ನಡೆದಾಗ ನೀನು ಈ ಸರಿ ವೋಟ್ ಮಾಡದಿದ್ರೆ ಬಹುಶಃ ಅದು ಒಂದು ಸಮಸ್ಯೆ ಆಗಬಹುದು. ಹಾಗಾಗಿ ಆ ರೀತಿಯ ವಿಷಯವನ್ನು ನನ್ನ ತಂದೆ, ಗೊತ್ತಾ, ಮಾತನಾಡುತ್ತಿದ್ದಾರೆ ಅಂದರೆ ಅದು ಒಂದು ದೊಡ್ಡ ವಿಷಯ. ಅಂದರೆ ನಾನು ನನ್ನ ದೇಶದಲ್ಲಿ ವಾಸಿಸುತ್ತಿದ್ದೇನೆ ಮತ್ತು ಅದು ಅಂದರೆ ನನಗೆ ಒಂದು ಬೆದರಿಕೆಯ ವಿಷಯ. ಏನಂದರೆ ಬಹುಶಃ ಅಂದರೆ 10 ವರ್ಷಗಳ ನಂತರ ನಾನು ಅಂದುಕೊಳ್ಳುತ್ತೇನೆ, ವಿಷಯ ಮತ್ತೆ ನಡೆದರೆ ನಾನು ಈ ಸರಿ ವೋಟ್ ಮಾಡದಿದ್ದರೆ ಏನಾಗುತ್ತದೆ? ಅದು ಸ್ವತಃ ಒಂದು ಪ್ರಶ್ನೆ. ಗೊತ್ತಾ, ನಾನು ಯಾಕೆ ಬೆದರಿಕೆಗೊಳಗಾಗಬೇಕು?